ನಾವೆಲ್ಲ ಇದ್ದಾರೆ. 14ನೇ ತಾರೀಕು ಗಣಪತಿಯನ್ನು ಭೋಜನೆ ಇರುತ್ತೆ. ಒಂದೊಂದು ದಿನಕ್ಕೆ ಒಂದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿರುತ್ತೇವೆ. ಇಂದು ವಿಶ್ವ ಹಿಂದೂ ಪರಿಷತ್ ಮಧ್ಯಗದಳ ಅಡಿಯಲ್ಲಿ ಹಿಂದೂ ಮಹಾಗಣಪತಿ ಏನು ಸ್ಥಾಪನೆಗೆ ಈ ಕಾರ್ಯಕ್ರಮ ನಡೆಸಲು ನಾವೆಲ್ಲರೂ ಕಾರ್ಯಕರ್ತರು ಬಂದಿದ್ದೀವಿ. ಇಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಚಿಗಳು ಎಲ್ಲ ಬಂದಿದ್ದಾರೆ. ಈ ಗಣಪತಿನ ಯಾವ ರೀತಿ ಕಾರ್ಯಕ್ರಮ ನಡೆಸಬೇಕು ಅಂತ, ಯಾವ ಡೇಟಲ್ಲಿ ಮತ್ತೆ ಯಾವ ಡೇಟಲ್ಲಿ ವಿಸರ್ಜನೆ ಮಾಡಬೇಕು ಅಂತ ಭೋಜನವರು ಮಿಕ್ಕಿದ ವಿಚಾರನ ಹಂಚ್ಕೊಡ್ತಾರೆ. ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ನಮ್ಮೆಲ್ಲ ಆತ್ಮೀಯ ಮುಖಂಡರುಗಳೇ, ಮಾಧ್ಯಮದ ಸ್ನೇಹಿತರೆ, 9ನೇ ವರ್ಷದ ಸಾರ್ವಜನಿಕ ಹಿಂದೂ ಮಹಾಸಭಾ ಗಣಪತಿಯ ಈ ಒಂದು 26-27ನೇ ಸಾಲಿನಲ್ಲಿ ಸಂಘಟನೆ ಕಡೆಯಿಂದ ಅದ್ದೂರಿಯಾಗಿ ಗಣೇಶೋತ್ಸವವನ್ನು ಆಚರಣೆ ಮಾಡಬೇಕು ಅಂತೇಳಿ ಸಂಘಟನೆ ಕಡೆಯಿಂದ ತೀರ್ಮಾನವನ್ನು ಸದ್ಭಕ್ತ ಹಿಂದೂ ಸಮಾಜ ಮತ್ತು ಹಿಂದೂ ಸಮಾಜದ ಮುಖಂಡರು ಹಾಗೂ ಹಿಂದೂ ಸಂಘಟನೆಗಳ ನೇತೃತ್ವದಲ್ಲಿ ತೀರ್ಮಾನವನ್ನು ಮಾಡಿದರು. ಕಳೆದ ಎಲ್ಲ ವರ್ಷಗಳಲ್ಲಿ ಹಿಂದೂ ಸಮಾಜ ಒಗ್ಗಟ್ಟಾಗಿ ವಿರಾಟ್ ಹಿಂದೂ ಮಹಾಸಭಾ ಗಣಪತಿಗೆ ತನ್ನೆಲ್ಲ ಭಕ್ತಿಯ ಸ್ವರೂಪವನ್ನು ತೋರಿಸ್ಕೊಟ್ಟಿದೆ. ಹಾಗೆಯೇ ಈ ವರ್ಷವೂ ಸಹ 9ನೇ ವರ್ಷ. ಈ 9ನೇ ವರ್ಷ ಅತ್ಯಂತ ವಿಶೇಷವಾಗಿ ಎಲ್ಲ ಸಮಸ್ತ ಹಿಂದೂ ಬಾಂಧವರನ್ನ ಒಳಗೊಂಡು, ಎಲ್ಲ ಹಿಂದೂ ಪರ ಸಂಘಟನೆಗಳನ್ನು ಒಳಗೊಂಡು ನಾವೆಲ್ಲ ಒಟ್ಟಾಗಿ ಅದ್ದೂರಿಯಾಗಿ ಮಾಡಬೇಕು ಅಂತಕ್ಕಂಥ ಚಿಂತನೆಯನ್ನ ಇಟ್ಕೊಂಡಿದ್ದೇವೆ. ಆ ಹಿನ್ನೆಲೆ ಒಳಗೆ ಇವತ್ತು ನಿನ್ನೆ ತೆಗೆದುಕೊಂಡಂತ ತೀರ್ಮಾನಗಳನ್ನ ಮಾಧ್ಯಮಕ್ಕೆ ಮತ್ತು ಸಮಾಜದ ಹಿಂದೂ ಸಮಾಜದ ಮುಂದೆ ಇಡಬೇಕಾದ್ದು ನಮ್ಮ ಕರ್ತವ್ಯ ಅಂತೇಳಿ ಇವತ್ತು ನಿನ್ನೆ ಆದಂತ ತೀರ್ಮಾನವನ್ನ ನಾವು ಇವತ್ತು ಮಾಧ್ಯಮದ ಗೋಷ್ಠಿಯಲ್ಲಿ ಹೇಳ್ತಾ ಇದ್ದೇವೆ. ಬಹುಶಃ ಈ ವರ್ಷ 14ನೇ ತಾರೀಕು, ಇದೇ ತಿಂಗಳು 14ನೇ ತಾರೀಕು 14/9/2026 ಸೋಮವಾರ ಬೆಳಿಗ್ಗೆ 12 ಗಂಟೆಯಿಂದ 2:30 ಗಣಪತಿಯನ್ನ ಮೆರವಣಿಗೆ ಮುಖಾಂತರ ತಂದು ಪ್ರತಿಷ್ಠಾಪನೆಯನ್ನ ಮಾಡಲಾಗ್ತದೆ. ಹಾಗೆ ಗಣಪತಿ ಹೋಮ ಮತ್ತು ಗಣಹೋಮವನ್ನ ದಿನಾಂಕ 18/9/2026 ಶುಕ್ರವಾರ 12 ಗಂಟೆಗೆ ಗಣಪತಿಯ ಬೆಂಡಾಲದಲ್ಲಿ ಇಟ್ಕೊಂಡಿದ್ದೇವೆ. ಹಾಗೆ 21/9/2026 ಸೋಮವಾರ ಬೆಳಗ್ಗೆ 12 ಗಂಟೆ ಬೃಹತ್ ಶೋಭಾಯಾತ್ರೆ ಮುಖಾಂತರ ತರೀಕೆರೆಯ ನಗರದ ರಾಜಬೀದಿಗಳಲ್ಲಿ ವಿಜೃಂಭಣೆಯಿಂದ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಎಲ್ಲ ಹಿಂದೂ ಸಮಾಜದ ಮುಖಂಡರ ಮತ್ತು ಸದ್ಭಕ್ತ ಹಿಂದೂ ಸಮಾಜದ ನೇತೃತ್ವದಲ್ಲಿ ಬೃಹತ್ ಶೋಭಾಯಾತ್ರೆಯನ್ನ ಹಮ್ಮಿಕೊಂಡಿದ್ದೇವೆ. ಆ ಶೋಭಾಯಾತ್ರೆಗೆ ಎಲ್ಲ ಸದ್ಭಕ್ತ ಹಿಂದೂ ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಅಂತಕ್ಕಂಥ ವಿನಂತಿಯನ್ನ ನಾವು ಮಾಡೋದಿದ್ದೇವೆ. ಈ ಬಾರಿ ವಿಶೇಷವಾಗಿ ಏನು 14ರಿಂದ 21ನೇ ತಾರೀಕು ದಿನದ ತನಕ ಏನು ಕಾರ್ಯಕ್ರಮ ನಡೆಯೋದಿದೆ, ಆ ಕಾರ್ಯಕ್ರಮಕ್ಕೆ ಪ್ರತಿನಿತ್ಯ ಒಂದು ತ್ರಿಕಾಲ ಪೂಜೆ, ಹೋಮಗಳು, ಹವನಗಳು ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ, ಸಂಜೆಯ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಜೋಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಹಾಗೆಯೇ ಏನು ಧರ್ಮಧ್ವಜ, ಗೋಪೂಜೆ, ಈ ಎಲ್ಲ ಇತ್ಯಾದಿ ಕಾರ್ಯಕ್ರಮಗಳನ್ನ ಪೆಂಡಾಲ್ ಹಾಕುವ ಮುಂಚೆ ಧರ್ಮಧ್ವಜ ಮತ್ತು ಗೋಪೂಜೆಯ ಮುಖಾಂತರ ಅದಕ್ಕೆ ನಾವು ಕಾರ್ಯಕ್ರಮವನ್ನ ನೆರವೇರಿಸತಕ್ಕಂಥ ತೀರ್ಮಾನವನ್ನ ಕೈಗೊಂಡಿದ್ದೇವೆ. ಹಾಗಾಗಿ ಎಲ್ಲ ಪ್ರತಿ ವರ್ಷದಂತೆ ಹಿಂದೂ ಸಮಾಜ ಹೆಚ್ಚಿನ ರೀತಿಯಲ್ಲಿ ಈ ಬಾರಿಯೂ ಸಹ ಸಹಕಾರವನ್ನು ಕೊಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ, ನಿನ್ನೆ ಈ ಬಾರಿಯ ಹಿಂದೂ ಮಹಾಸಭಾ ಗಣಪತಿಯ ಅಧ್ಯಕ್ಷರಾಗಿ ತರೀಕೆರೆಯ ಯುವ ಮುಖಂಡರಾಗಿರ್ತಕ್ಕಂಥ ಹಿಂದೂ ಸಮಾಜದ ನೇತಾರರಾಗಿರ್ತಕ್ಕಂಥ ಯೋಗೀಶ್ ಈಡಿಗ ಇವರನ್ನ ಈ ಬಾರಿಯ ಹಿಂದೂ ಸಮಾಜದ ಅಧ್ಯಕ್ಷರಾಗಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಸಂಘಟನೆಯಿಂದ ಅವರನ್ನ ನೇಮಕವನ್ನು ಮಾಡಲಾಗಿದೆ. ಹಾಗೆ ಉಪಾಧ್ಯಕ್ಷರಾಗಿ ಸಂತೋಷ್ ಪ್ರದೀಪ್ ಮೈಲಾರಿ ಇವರು ನೇಮಕಗೊಂಡಿದ್ದಾರೆ. ಹಾಗೆ ಕೋಶಾಧ್ಯಕ್ಷರಾಗಿ
ವಿಶ್ವ ಹಿಂದೂ ಪರಿಷತ್ತಿನ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಪರಮೇಶ್ ಅವರು ಕೋಶಾಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ದಾರೆ. ಹಾಗೆ ಕಾರ್ಯದರ್ಶಿಗಳಾಗಿ ನಮ್ಮ ಹಿಂದೂ ಸಮಾಜದ ಮುಖಂಡರಾಗಿರ್ತಕ್ಕಂಥ ಆನಂದ್ ಅಲಿಯಾಸ್ ಗುಂಡ ಇವರು ಕಾರ್ಯದರ್ಶಿಗಳಾಗಿ ಈ ಬಾರಿ ನೇಮಕವನ್ನಗೊಂಡಿದ್ದಾರೆ. ಹಾಗೆ ಈ ಎಲ್ಲ ಹಿಂದಿನ ಬಾರಿಯ ಅಧ್ಯಕ್ಷರುಗಳು ಈ ಬಾರಿಯ ವಿಶೇಷ ಸಲಹೆಗಾರರಾಗಿ ಈ ಕಮಿಟಿಯ ತಂಡದಲ್ಲಿದ್ದಾರೆ. ಹಾಗೆ ಅನೇಕ ಗೌರವಾಧ್ಯಕ್ಷರಾಗಿ ತರೀಕೆರೆಯ ಪುರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ವಸಂತ್ ಕುಮಾರ್ ಕವಾಲಿ ಇವರು, ಹಾಗೆಯೇ ನಿವೃತ್ತ ಸೈನಿಕರಾಗಿರ್ತಕ್ಕಂಥ ಹಿಂದೂ ಸಮಾಜದ ಮುಖಂಡರಾಗಿರ್ತಕ್ಕಂಥ ಶ್ರೀಯುತ ಮಿಟ್ರಿ ಶ್ರೀನಿವಾಸ್ ರವರು ಗೌರವಾಧ್ಯಕ್ಷರಾಗಿ ಕಾರ್ಯನಿರ್ವಹಣೆಯನ್ನ ಮಾಡೋರಿದ್ದಾರೆ. ಅಲಂಕಾರ ಸಮಿತಿ ಮತ್ತು ಉಪಹಾರ ಸಮಿತಿ, ದಾಸೋಹ ಸಮಿತಿಗಳನ್ನ ಈಗಾಗಲೇ ನಿಯುಕ್ತಿ ಮಾಡಲಾಗಿದೆ. ಅದಕ್ಕೆಲ್ಲ ಪದಾಧಿಕಾರಿಗಳನ್ನ ನೂತನ ಕಮಿಟಿಯವರು ನೇಮಕ ಮಾಡಿದ್ದಾರೆ. ಸದ್ಭಕ್ತ ಹಿಂದೂ ಸಮಾಜದ ಭಕ್ತರಲ್ಲಿ ನಾವು ಸಂಘಟನೆ ಕಡೆಯಿಂದ ಕೇಳ್ಕೊಳ್ತಾ ಇದ್ದೇವೆ, ಈ ಬಾರಿ ಅತ್ಯಂತ ಅದ್ದೂರಿಯಾಗಿ ವಿಜೃಂಭಣೆಯಿಂದ ನಮ್ಮ ಏನು ಗಣೇಶೋತ್ಸವ ಹಬ್ಬವನ್ನ ನಾವೆಲ್ಲರೂ ಸೇರಿ ಒಟ್ಟಾಗಿ ಮಾಡೋಣ, ಸಮಸ್ತ ಹಿಂದೂ ಸಮಾಜಕ್ಕೆ ಒಳ್ಳೆಯದಾಗಬೇಕು ಅಂತಕ್ಕಂಥ ಕೈಂಕರ್ಯದೊಂದಿಗೆ ಆ ಗಣೇಶೋತ್ಸವವನ್ನ ನಾವೆಲ್ಲರೂ ಸೇರಿ ಒಟ್ಟಾಗಿ ಆಚರಣೆ ಮಾಡೋಣ ಅಂತಕ್ಕಂಥ ವಿನಂತಿಯನ್ನ ಹಿಂದೂ ಸಮಾಜದ ಮುಂದೆ ಇಡ್ತಾ ತಾವೆಲ್ಲ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ಕೊಡಬೇಕು ಅಂತಕ್ಕಂಥ ವಿನಂತಿಯನ್ನ ಸಂಘಟನೆ ಮುಖಂಡರಾಗಿ ಆದಿಯಾಗಿ ನಾವೆಲ್ಲರೂ ಸೇರಿ ಸಮಾಜ ಹಿಂದೂ ಸಮಾಜದಲ್ಲಿ ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡ್ತಾರೆ. JCP ರಾಜು ಅವರು ಎಲ್ಲ ಪ್ರತಿ ವರ್ಷನೂ ಸಹ ಹೆಚ್ಚಿನ ಸಹಕಾರವನ್ನು ಕೊಟ್ಕೊಂಡು ಈ ತಂಡದೊಂದಿಗೆ ಕೈಜೋಡಿಸಿಕೊಂಡು ಬಂದಿದ್ದಾರೆ. ಈ ಬಾರಿ ಸಹ ಅವರು ಈ ತಂಡದಲ್ಲಿ ಪ್ರಮುಖ ಪಾತ್ರವನ್ನ ಸಲಹೆಗಾರರಾಗಿ ನಿರ್ವಹಣೆ ಮಾಡಿಕೊಂಡು ಜೊತೆಗೆ ನಿಂತ್ಕೊಂಡು ಕೆಲಸವನ್ನ ಮಾಡೋರಿದ್ದಾರೆ ಅಂತಕ್ಕಂಥ ಒಂದು ಆಗ್ರಹ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಧ್ಯಮಕ್ಕೆ ತಿಳಿಸ್ತಾ ಹಿಂದೂ ಸಮಾಜ ಹೆಚ್ಚಿನ ಸಂಖ್ಯೆಯಲ್ಲಿ ಕೈಗೂಡಿಸಬೇಕು, ಹಿಂದೂ ಭಕ್ತರು ಈ ಉತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಇಂದು ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಅಡಿಯಲ್ಲಿ ಗಣಪತಿ ಏನು ನಾವು ವರ್ಷ ಕೂರಿಸ್ತಿದ್ವು, 8ನೇ ವರ್ಷ ಆಯ್ತು, 9ನೇ ವರ್ಷ ಏನ್ ಕೂರಿಸ್ಬೇಕಾಗಿತ್ತು, ಅದಕ್ಕೆ ಅಧ್ಯಕ್ಷರಾಗಿ ಆಯ್ಕೆ ಆಗಿರುವ ನಮ್ಮ ಸ್ನೇಹಿತರು ಮತ್ತೆ ಈಡಿಗ ಸಮಾಜದ ಮುಖಂಡರು ಆದ ಯೋಗೇಶ್ ಅವರು ಆಯ್ಕೆ ಆಗಿರ್ತಾರೆ. ಆಮೇಲೆ ಉಪಾಧ್ಯಕ್ಷರಾಗಿ ಸಂತೋಷ್ ಆಗಿರ್ತಾರೆ, ಪ್ರದೀಪ್ ಆಗಿರ್ತಾರೆ, ಮೈಲಾರಿ ಆಗಿರ್ತಾರೆ. ಆಮೇಲೆ ನಮ್ಮ ಕಾಂಟ್ರಾಕ್ಟ್ ರಾಜಣ್ಣ ಅವ್ರು ಬಂದಿದ್ದಾರೆ. ಆಮೇಲೆ ಗುಂಡಪ್ಪರ್ ಇಲ್ಲೇ ಇದ್ದಾರೆ. ಎಲ್ಲರೂ ಒಟ್ಟಾಗಿ ಈ ಸಲ ತರೀಕೆರೆಯಲ್ಲಿ 8ನೇ ವರ್ಷಕ್ಕಿಂತ 9ನೇ ವರ್ಷ ತುಂಬಾ ಅದ್ದೂರಿಯಾಗಿ ಮಾಡ್ಬೇಕು. ಅದಕ್ಕೋಸ್ಕರ ಹಿಂದೂ ಬಾಂಧವರಲ್ಲಿ ಕಳಕಳುವೆ ಮನೆಯನ್ನು ಮಾಡ್ಕೊಂತ ಇದೀವಿ. ಎಲ್ಲಾ ಹಿಂದೂ ಭಕ್ತರು, ಸಮಾಜ ಭಕ್ತರು, ಮುಖಂಡರುಗಳು ಎಲ್ಲರೂ ಅನ್ಯತಾ ಬಯಸ್ದಂಗೆ ಎಲ್ಲರೂ ಸಮಾಜಕ್ಕೆ ಕೈ ಜೋಡಿಸ್ಬೇಕು. ಕೈ ಜೋಡಿಸಿ ವಿಜೃಂಭಣೆಯಿಂದ ಕೊನೆ ದಿನದಲ್ಲಿ ಯಶಸ್ವಿಗೊಳಿಸ್ಬೇಕು ಅಂತ ನಮ್ಮ ಹಿಂದೂ ಬಾಂಧವರಲ್ಲಿ ತರೀಕೆರೆ ತಾಲೂಕಿನ ಸಮಾಜದಲ್ಲಿ ನಾನು ಕೇಳ್ಕೊಂತಿದ್ದೇನೆ. ಜೈ ಶ್ರೀರಾಮ್. ನನ್ನ ಹೆಸರು ಆನಂದ ಅಂತ ಹೇಳಿ. ಪ್ರತಿ ವರ್ಷದಂತೆ ಈ ವರ್ಷನೂ ಅದ್ದೂರಿ ಗಣೇಶೋತ್ಸವ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಅಡಿಯಲ್ಲಿ 14ನೇ ತಾರೀಕು ಗಣೇಶ ಪ್ರತಿಷ್ಠಾಪನೆ, ಮತ್ತೆ ಸೋಮವಾರ 21ನೇ ತಾರೀಕು ಬೃಹತ್ ಶೋಭಾಯಾತ್ರೆಯೊಂದಿಗೆ ವಿಸರ್ಜಿಸಲಾಗಿದೆ ಹಮ್ಮಿಕೊಂಡಿದ್ದೀವಿ. ಸಕಲ ತಾಲೂಕಿನ ಎಲ್ಲ ಹಿಂದೂ ಬಾಂಧವರು ಭಾಗವಹಿಸಬೇಕು. ಜೈ ಶ್ರೀರಾಮ್. ನಾನು ಯೋಗೀಶ್ ಓಬಳಪ್ಪ ಹಿಡಿಗ್ ಅಂತೇಳಿ ಈ ವರ್ಷದ ಬಜರಂಗದಳ ವಿಶ್ವ ಹಿಂದೂ ಪರಿಷತ್ ಅಡಿಯಲ್ಲಿ ಹಿಂದೂ ಗಣೇಶೋತ್ಸವನ್ನ ಏರ್ಪಡಿಸಿರೋದ್ರಿಂದ ಅಧ್ಯಕ್ಷತೆಯನ್ನು ಎಲ್ಲಾ ಸರ್ವಾನುಮತದಿಂದ ನನಗೆ ವಹಿಸಿರುತ್ತಾರೆ. ಹಾಗೂ 4ನೇ ತಾರೀಕು ಕೃಷ್ಣ ಜನ್ಮಾಷ್ಟಮಿಯಂದು ಧ್ವಜಾರೋಹಣದ ಮೂಲಕ ನಮ್ಮ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. 14ನೇ ತಾರೀಕು ಗಣಪತಿಯನ್ನು ಬೃಹತ್ ಮೆರವಣಿಗೆಯೊಂದಿಗೆ ಪ್ರತಿಷ್ಠಾಪಿಸಿ 21ನೇ ತಾರೀಕು ನೆಕ್ಸ್ಟ್ ಸೋಮವಾರ ಅಲ್ಲಿಗೆ 8 ದಿನಕ್ಕೆ ಬೃಹತ್ ಶೋಭಾಯಾತ್ರೆಯೊಂದಿಗೆ ವಿಸರ್ಜನೆ ಮಾಡಲಾಗುತ್ತೆ. ಹಾಗೂ ಎಲ್ಲಾ ತಾಲೂಕು ಹಿಂದೂ ಬಾಂಧವರು ಹಾಗೂ ಹಿರಿಯರಾದಂತ ನಮ್ಮ ಭೋಜರಾಜ್ ಆಗಿರ್ಬೋದು, THL ರಮೇಶಣ್ಣ ಆಗಿರ್ಬೋದು, ಮಾಜಿ ಶಾಸಕರಾದಂತ ಸುರೇಶಣ್ಣರಾಗಿರ್ಬೋದು, ಮಹೇಂದ್ರಣ್ಣರಾಗಿರ್ಬೋದು, ಆಮೇಲೆ SM ನಾಗರಾಜ್ ಆಗಿರ್ಬೋದು,
ಆಮೇಲೆ ಹಿಂದೆ ಕಳೆದಂತ ಏನು ಮೊದಲನೇ ವರ್ಷದ ಇಂದ ಈ 8ನೇ ವರ್ಷದವರೆಗೂ ಅಧ್ಯಕ್ಷರಾಗಿರ್ತಂತ ಕಿರಣ್ ಆಗಿರ್ಬೋದು, ಮಂಜು ಆಗಿರ್ಬೋದು, ಆಮೇಲೆ ಭೋಜರಾಜ್ ಆಗಿರ್ಬೋದು, ಮಹೇಂದ್ರ ಅವರಾಗಿರ್ಬೋದು, ಇಷ್ಟು ಜನ ಎಲ್ಲರ ಸಹಕಾರದಿಂದ ತಾಲೂಕಿನ ಎಲ್ಲ ಸಹಕಾರದಿಂದ ಯಶಸ್ವಿಗೊಳಿಸ್ಕೊಡ್ಬೇಕು. ಹಾಗೂ ಕಲಾ ತಂಡಗಳಿಂದ ಕಾರ್ಯಕ್ರಮ ಇರುತ್ತೆ. ಆಮೇಲೆ ಮಹಿಳಾ ತಂಡಗಳಿಂದ ಭಜನೆ ಇರುತ್ತೆ. ಒಂದೊಂದು ದಿನಕ್ಕೆ ಒಂದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿರುತ್ತೇವೆ. ಅದನ್ನ ಪತ್ರಕರ್ತರಿಗೆ ಈ ಲೆಟರ್ ಪ್ಯಾಡ್ ಮುಖಾಂತರ ತಲುಪಿಸ್ತೇವೆ. ಹಾಗೂ ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲಾ ಹಿಂದೂ ಬಾಂಧವರು ಹಾಗೂ ಕಾರ್ಯಕರ್ತರು, ಇಂದಿನ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಎಲ್ಲರೂ ಪ್ರೋತ್ಸಾಹ ಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ.